ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಬಿಗ್ ಬಾಸ್ ರಿಲೇಟೆಡ್ ಒಂದು ಅಪ್ಡೇಟ್ ಕೂಡ ಇಲ್ಲಿ ಸಿಕ್ಕಿದೆ. ನಾನು ಕಳೆದ ವಿಡಿಯೋದಲ್ಲೇ ಇಲ್ಲಿ ಹೇಳಿದೆ, ಒಂದು ಪ್ರೆಸ್ ಮೀಟ್ ಕೂಡ ಇದೆ ಅಂತ ಅಂದ್ಬಿಟ್ಟು. ಸದ್ಯ ಇವಾಗ ಒಂದು ಅಪ್ಡೇಟ್ ಸಿಕ್ಕಿದೆ. ಪ್ರೆಸ್ ಮೀಟು 25 ಅಥವಾ 26 ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಟೈಮಿಂಗ್ ಇನ್ನೂ ಗೊತ್ತಾಗಿದ್ದ ತಕ್ಷಣ ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ತಿಳಿಸ್ಕೊಡ್ತೀನಿ. ಸದ್ಯ ಆಲ್ಮೋಸ್ಟ್ ಬಿಗ್ ಬಾಸ್ ನೋಡೋರ್ಗಂತೂ ಸಿಕ್ಕಾಪಟ್ಟೆ ಖುಷಿ ಅಂತೂ ಆಗೇ ಆಗುತ್ತೆ. ಕಳೆದ ಸೀಸನಲ್ಲೂ ಕೂಡ ಇದೇ ರೀತಿ ಆಗಿತ್ತು. ಬಿಗ್ ಬಾಸ್ ಸೀಸನ್ 11ಗೆ ಯಾವ ಸ್ಪರ್ಧಿಗಳು ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರದು ನೇಮು ರಿವೀಲ್ ಆಗಿತ್ತು. 4 ಜನ ಹೆಸರು, ಗೌತಮಿ ಅವ್ರದ್ದು ರಿವೀಲ್ ಆಗಿತ್ತು, ಮತ್ತೆ ಗೋಲ್ಡ್ ಸುರೇಶ್ ಅವ್ರದ್ದು ಕೂಡ ರಿವೀಲ್ ಆಗಿತ್ತಲ್ಲ. ಅದೇ ರೀತಿ ಈ ಸೀಸನ್ ಕೂಡ ಇದೇ ಸೆಪ್ಟೆಂಬರ್ 25ನೇ ತಾರೀಕು ಗುರುವಾರ 8:30 ಅಂದ್ರೆ 8ವರೆಗೆ ಯಾರ್ಯಾರು ಬಿಗ್ ಬಾಸ್ ಸೀಸನ್ 12ಗೆ ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ಕೆಲವೊಂದು ನೇಮ್ಗಳನ್ನ ಇಲ್ಲಿ ರಿವೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಸದ್ಯ ಇವಾಗ ಒಂದು ಇನ್ಫಾರ್ಮೇಶನ್ ಸಿಗ್ತದೆ. ಆಲ್ಮೋಸ್ಟ್ ಬಿಗ್ ಬಾಸ್ ನೋಡೋರ್ಗಂತೂ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಕೆಲವೊಬ್ರು ಕಂಟೆಸ್ಟೆಂಟ್ ನಿಮಗೆ ಗೊತ್ತಿರ್ಬೋದು, ಸ್ವಲ್ಪ ಫೇಮಸ್ ಇರೋರ್ದು ಹೆಸರು ಇಲ್ಲಿ ತಗೊಂತಾರೆ, ಮತ್ತೆ ಫೇಮಸ್ ಇಲ್ಲದೆ ಇರೋರು. ಲಾಸ್ಟ್ ಟೈಮ್ ನೀವು ನೋಡ್ಬೋದು ಗೋಲ್ಡ್ ಸುರೇಶ್ ಅವರು ಅಷ್ಟೊಂದು ಹೇಳ್ಕೊಡೋ ಮಟ್ಟಿಗೆ ಫೇಮಸ್ ಇರಲಿಲ್ಲ. ಆದರೆ ಬಿಗ್ ಬಾಸ್ ಬಂದು ಹೋದ್ಮೇಲೆ ಸಿಕ್ಕಾಪಟ್ಟೆ ಫೇಮಸ್ ಆದ್ರು. ಬಿಗ್ ಬಾಸ್ ಮನೆಯೊಳಗಡೆ ಇದ್ದಾಗೂ ಕೂಡ ಫೇಮಸ್ ಆದ್ರು, ಹೊರಗಡೆ ಬಂದ್ಮೇಲೂ ಕೂಡ ಈಗ ಫೇಮಸ್ ಆಗಿದ್ದಾರೆ. ಸದ್ಯ ಆ ರೀತಿಯಾದ ಹೆಸರುಗಳು ಇಲ್ಲಿ ರಿವೀಲ್ ಮಾಡಬಹುದು ಕೆಲವೊಂದು ಹೆಸರುಗಳನ್ನ. ಸದ್ಯ ನಾನು ನಿಮಗೆ ಹೇಳಿದೆ, ಸೋಷಿಯಲ್ ಮೀಡಿಯಾದಂತೂ ಸಿಕ್ಕಾಪಟ್ಟೆ ಇಲ್ಲಿ ಚರ್ಚೆ ಆಗ್ತದೆ. ಆದರೆ ಇವರೇ ಬರ್ತಾರೆ 90% ಅಂದ್ಬಿಟ್ಟು ಕೆಲವೊಬ್ಬರು ಹೆಸರನ್ನ ಇಲ್ಲಿ ಹೇಳಿದ್ದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಟೋಟಲ್ ಆಗಿ 19 ಜನದ ಹೆಸರು ಕೇಳಿ ಬಂದಿದೆ. ಎಷ್ಟು ಜನ ಬರ್ತಿದ್ದಾರೆ 19 ಜನದ್ದು ಕೂಡ ಮುಂದಿನ ವಿಡಿಯೋದಲ್ಲಿ ನಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಇವಾಗ ಆಲ್ಮೋಸ್ಟ್ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಅಂತಂದ್ರೆ ಕೆಲವೊಂದು ಧಾರಾವಾಹಿಗಳು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಎಂಡ್ ಆಗುತ್ತೆ. ಅದು ಮುಗಿಬೋದು, ಇದು ಮುಗಿಬೋದು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ವಿ. ಸದ್ಯ ಇವಾಗ ಸಿಕ್ತಿರೋ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ವಿಜಯ್ ಸೂರ್ಯರು ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ದೃಷ್ಟಿಬೊಟ್ಟು ಧಾರಾವಾಹಿ ಕೂಡ ಇಲ್ಲಿ ಮುಗಿತಿದೆ. ಇನ್ನೊಂದು ಧಾರಾವಾಹಿ ಅಂತಂದ್ರೆ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಯಾಕಂದ್ರೆ ಕೆಲವೊಮ್ಮೆ ಅದೇ ರೀತಿ ಆಗೋದು, ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಅಂತಂದ್ರೆ ಆ ಒಂದು ಧಾರಾವಾಹಿ ನಿಜವಾಗ್ಲೂ ಮುಗ್ದಿರಲ್ಲ, ಬೇರೆ ಧಾರಾವಾಹಿ ಮುಗ್ದಿರುತ್ತೆ. ಅದೇ ರೀತಿ ಇವಾಗ ಅಷ್ಟೇ 400 ಸಂಚಿಕೆಗಳನ್ನ ಪೂರೈಸಿರೋ ನಿನಗಾಗಿ ಧಾರಾವಾಹಿ ಕೂಡ ಇಲ್ಲಿ ಎಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ಫಾರ್ಮೇಶನ್ ಬಂದಿದೆ. ಸೊ ವೀಕ್ಷಕರ, ಸದ್ಯ 2 ಧಾರಾವಾಹಿ, ಒಂದು ದೃಷ್ಟಿಬೊಟ್ಟು, ಒಂದು ನಿನಗಾಗಿ ಧಾರಾವಾಹಿ, ಎರಡೂ ಕೂಡ ಇಲ್ಲಿ ಮುಗಿಯುತ್ತೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. ಮತ್ತೆ ಇದೇ 25ನೇ ತಾರೀಕು ಬಿಗ್ ಬಾಸ್ ಸೀಸನ್ 12ಗೆ ಯಾವ ಸ್ಪರ್ಧಿಗಳು ಬರ್ತಾರೆ, ಕೆಲವೊಂದು ಸ್ಪರ್ಧಿಗಳ ಹೆಸರು ಇಲ್ಲಿ ರಿವೀಲ್ ಕೂಡ ಮಾಡ್ತಾರೆ 8ವರೆಗೆ. ಈ ಒಂದು ವಿಚಾರದ ಬಗ್ಗೆ ನಿಮಗೆ ಅನಿಸುತ್ತೆ? ಮತ್ತೆ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಯಾವೆಲ್ಲ ಕಂಟೆಸ್ಟೆಂಟ್ ನ ನೀವು ನೋಡಬೇಕು ಅಂತ ಅನ್ಕೊಂಡಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.